ಹಲೋ, ಎಲ್ಲಾರ್ಗು ನಮಸ್ಕಾರ. ನಾನು ಈಗಷ್ಟೇ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. 10ನೇ ಕ್ಲಾಸ್ ಸ್ಟೂಡೆಂಟ್ಸ್ ಹತ್ರನೂ ಮಾತಾಡ್ದೆ, PUC ಸ್ಟೂಡೆಂಟ್ಸ್ ಹತ್ರನೂ ಮಾತಾಡ್ದೆ. ಕೆಲವ್ರಿಗೆಲ್ಲ ಜ್ವರ ಅಂತ ಎಕ್ಸಾಮ್ ಟೈಮಲ್ಲಿ, ಫೀವರ್ ಏನಕ್ಕೆ ಬರುತ್ತೆ ಹೇಳಿ? ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ಫೀವರ್ ಬರುತ್ತೆ. ಭಯಕ್ಕೆ ಜ್ವರ ಬರುತ್ತೆ. ಏನಕ್ಕೆ ಭಯ ಆಗುತ್ತೆ? ಪ್ರಿಪರೇಷನ್ ಕಮ್ಮಿ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಪ್ರಿಪೇರ್ ಆಗಿರೋದು ಕಮ್ಮಿ ಇದೆ ಅಂತ ಅಂದ್ಬಿಟ್ಟು. ನನಗೆ ಎಕ್ಸಾಮ್ ಅಲ್ಲಿ ಏನ್ ಪ್ರಶ್ನೆಗಳು ಬಂದ್ಬಿಡುತ್ತೋ, ನಾನು ಪ್ರಿಪೇರ್ ಆಗಿರೋದು ಕಮ್ಮಿ ಇರೋದ್ರಿಂದ ಅಷ್ಟು ನಾನು ಮಾರ್ಕ್ಸ್ ಸ್ಕೋರ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಒಂದು ಭಯ ಇರುತ್ತೆ. ಆ ಭಯ ಜಾಸ್ತಿ 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 ಆಗ್ತಾ ಜ್ವರ ಬಂದ್ಬಿಡುತ್ತೆ ಅಲ್ವಾ? ಸಿ ಎಷ್ಟು ಲಾಜಿಕ್ ನೋಡಿ, ಫೀವರ್ ಬರುತ್ತೆ. ಹಾಗಿದ್ರೆ ಹೀಗೆ ನಾವು ಎಕ್ಸಾಮ್ ಫುಲ್ ಹೀಗೆ ಫೀವರ್ ಅಲ್ಲೇ ಕಳೆದು ಬಿಡ್ತೀರಾ? ನೋ ನೋ ನೋ. ನಿಮ್ಗೆ ಖಂಡಿತ ಒಂದು ಮಾರ್ಗ ಇದೆ. 3 days ಅಲ್ಲಿ ಯು ಕ್ಯಾನ್ ಶಿಫ್ಟ್ ಯುವರ್ ಮೈಂಡ್. 3 days ಅಲ್ಲಿ ಆಗುತ್ತಾ? ಖಂಡಿತ. ಫಸ್ಟ್ ನೀವ್ ಅನ್ಕೋಬೇಕು, ಐ ಹ್ಯಾವ್ ಎ ಪವರ್ ಎಲ್ಲಾರ್ಗೂ ಇರುತ್ತೆ, ಪೊಟೆನ್ಶಿಯಲ್ ಎಲ್ಲಾರ್ಗೂ ಇರುತ್ತೆ. ಆ ಪೊಟೆನ್ಶಿಯಲ್ ನಾವ್ ಹೇಗೆ ಉಪಯೋಗ ಮಾಡಿಸ್ಕೊಳ್ತೀವೋ ಅದು ಖಂಡಿತ ನಮ್ಗೆ ಆಮೇಲೆ ಉಪಯೋಗ ಬರುತ್ತೆ. ಸೊ ಐ ಆಮ್ ಪವರ್ಫುಲ್ ಅಂತ ಹೇಳ್ಕೊಳ್ಬೇಕು. ಎರಡನೇದಾಗಿ ಐ ಆಮ್ ವೆರಿ ಸ್ಟ್ರಾಂಗ್. ಬಿಕಾಸ್ ಏನಾಗೋಗಿದೆ, ಫೀವರ್ ಬಂದಿದೆ, ಯು ಆರ್ ವೀಕ್, ಮೈಂಡ್ ಹ್ಯಾಸ್ ಬಿಕಮ್ ವೀಕ್. ಸೊ ನಂಗೆ ಜ್ವರ ಬಂದ್ಬಿಟ್ಟಿದೆ, ನಂಗೆ ಓದಕ್ಕಾಗಲ್ವೋ ಅವಾಗ ಅದೊಂದು ರೀಸನ್ ಹೇಳ್ತಾ ಇರ್ತಾರೆ. ನೋ, ಯು ಹ್ಯಾವ್ ಟು ಸೇ ಐ ಆಮ್ ವೆರಿ ವೆರಿ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಐ ಆಮ್ ವೆರಿ ಪವರ್ಫುಲ್, ಸೆಕೆಂಡ್ ಐ ಆಮ್ ವೆರಿ ವೆರಿ ಸ್ಟ್ರಾಂಗ್, ಥರ್ಡ್ ಐ ಆಮ್ ರೆಡಿ. ನಾನು ರೆಡಿ ಆಗಿದ್ದೀನಿ. ಏನಕ್ಕೆ ರೆಡಿ ಆಗಿದ್ದೀನಿ? ನಾನು ಕಲ್ತ್ಕೊಳಕ್ ರೆಡಿ ಆಗಿದ್ದೀನಿ. ನಿಮ್ಗೆ ಏನೋ 0 ಇರ್ಲಿ ಪರವಾಗಿಲ್ಲ, ಯು ಡೋಂಟ್ ನೋ ಎನಿಥಿಂಗ್, ಲೀವ್. ಸೊ ಡೋಂಟ್ ವರಿ ಅಬೌಟ್ ಇಟ್. ಈಗ ನೀವು ಪ್ರಿಪೇರ್ಡ್ನೆಸ್ ರೆಡಿ ಆಗ್ತಾ ಇದ್ದೀರಾ ಅಲ್ವಾ? ದಟ್ ಈಸ್ ಎ ಗ್ರೇಟ್ 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 ಸ್ಟೆಪ್. ಸೊ ಒಂದು ದಿನದಲ್ಲಿ 24 ಗಂಟೆ ಕಾಲ ಇರುತ್ತೆ. ಅಟ್ ಲೀಸ್ಟ್ ಸ್ಟಡಿ ಫಾರ್ 6 hours 7 hours. ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ ಅಲ್ಲೇ ನೀವು ವಿನ್ ಆಗ್ತೀರಾ. ಅಂಡ್ ಯು ನೋ ವಾಟ್ ಎ ಸೀಕ್ರೆಟ್ ಈಸ್, ನೀವು ಒಂದು 20-20-20 ರೂಲ್ ಅಂತ ಇದೆ. ಆ 20-20-20 ರೂಲ್ ಅಂದ್ರೆ 20 minutes ಫೋಕಸ್ಡ್ ಆಗಿ ಓದ್ಬೇಕು. ಏನೇ ಡಿಸ್ಟ್ರಾಕ್ಷನ್ಸ್, ಫೋನ್ ರಿಂಗ್ ಆಗ್ಲಿ, ಅಮ್ಮ ಊಟಕ್ಕೆ ಬಾ ಅಂತ ಕರೀಲಿ, ಅಥವಾ ಏನಾದ್ರು ಚಾಕ್ಲೇಟ್ ತಿನ್ಬೇಕು ಅಂತ ಅನ್ನಿಸ್ಲಿ, ಅವಾಗ ಮೊಬೈಲ್ ನೋಡ್ಬೇಕು ಅನ್ನಿಸ್ಲಿ, ನೋ ಡಿಸ್ಟ್ರಾಕ್ಷನ್ಸ್, ನಥಿಂಗ್. ಫೋಕಸ್ ಆಗಿ 20 ನಿಮಿಷ ಓದಿ. ಇನ್ನು 10 ನಿಮಿಷ ನೀವು ಓದಿರೋದನ್ನ, ಏನ್ ಓದಿರ್ತೀರೋ ಅಲ್ಪ ಸ್ವಲ್ಪ ಅರ್ಥ ಆಗಿರುತ್ತೆ. ನೀವು ಓದಕ್ ಪ್ರಯತ್ನನೇ ಪಡ್ತಾ ಇಲ್ಲ, ನಂಗೆ ಅರ್ಥ ಆಗಲ್ಲ ಅಂತ ಬಿಟ್ಬಿಡ್ತಾ ಇದ್ದೀರಾ. ಅಲ್ಪ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಇಲ್ಲ ಅಂದ್ರೆ ನೀವು ಸೆಕೆಂಡ್ PUC ಅಥವಾ 10th ಸ್ಟ್ಯಾಂಡರ್ಡ್ ತನಕ ಬಂದಿರ್ತಾ ಇರ್ಲಿಲ್ಲ. ಸೊ ಏನ್ ಓದಿರ್ತೀರೋ 10 ನಿಮಿಷ ಅದನ್ನ ಒಂದು ಬುಕ್ ಅಲ್ಲಿ ಏನ್ ನೆನ್ಪಿದೆ ಅಂತ ಬರೀರಿ. ಇನ್ 10 ನಿಮಿಷ ಯು ಡೂ ಮೆಡಿಟೇಷನ್. ಒಂದು ಮೆಡಿಟೇಷನ್ ಮಾಡಿ, ಅಥವಾ ಸುಮ್ಮನೆ ಸ್ಮೈಲ್ ಮಾಡಿ ನೋಡಿ. ಸ್ಮೈಲ್ ಮಾಡಿ ಮೈಂಡ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಆ ಏನೇನ್ ಥಾಟ್ಸ್ ಇರುತ್ತೋ, ನೆಗೆಟಿವ್ ಥಾಟ್ಸ್ನೆಲ್ಲ ದೂರ ತಳ್ಳಿ ನೀವು. ಸೊ ಯು ಟೇಕ್ ಓನ್ಲಿ ಪಾಸಿಟಿವ್ ಥಾಟ್ಸ್ ಅಂಡ್ ಥಿಂಕ್ ದಟ್ ಯು ಆರ್ ಐ ಆಮ್ ಮೋರ್ ಪವರ್ಫುಲ್, ಐ ಆಮ್ ಮೋರ್ ಸ್ಟ್ರಾಂಗ್, ಐ ಆಮ್ ರೆಡಿ ಅಂತ. ಸೊ ಇದನ್ನ ಇವತ್ತಿಂದಾನೇ 3 ದಿನ ಅವಾಗ ನಿಮ್ಗೆ ಯಾವಾಗ ನನ್ಗೆ ಇದು ಬರ್ತಾ ಇಲ್ಲ ಅನ್ಸುತ್ತೋ, ಯಾವಾಗ ಭಯ ಆಗುತ್ತೋ, ಅಥವಾ ಯಾರೋ ಒಬ್ರು ಟೀಚರು, ತಂದೆ ತಾಯೋ, ಅಕ್ಕಪಕ್ಕದವರು, ಆ ಒಂದು ಸ್ಟೂಡೆಂಟ್ ಅಂದ್ಬಿಟ್ರೆ, SSLC PUC ಸ್ಟೂಡೆಂಟ್ ಅಂದ್ಬಿಟ್ರೆ ಸುತ್ತ ಬರೀ ಬೈಯೋರೇ ಇರ್ತಾರೆ. ನೀವೊಬ್ರು ಸ್ಟ್ರಾಂಗ್ ಆಗಿರ್ಬೇಕು. ಸೊ ನೀವು ಮನ್ಸಲ್ಲಿ ಐ ಆಮ್ ಪವರ್ಫುಲ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ರೆಡಿ ಅಂತ ಅಂದ್ಬಿಟ್ಟು 3 days ಯಾರೇನೇ ಹೇಳಿದ್ರು ಕೇಳಕ್ ಹೋಗ್ಬೇಡಿ. ಸೊ ರೆಡಿ ಆಗಿ ಖಂಡಿತ ನೀವು ಓದಕ್ ಶುರು ಮಾಡಿ. ಪ್ಲಾನ್ ಇಟ್. ಹೇಳಿಲ್ವಾ 20-20-20 20 minutes ಫೋಕಸ್ಡ್ ಆಗಿ ಓದ್ಬೇಕು. ಇನ್ 20 ನಿಮಿಷದಲ್ಲಿ 10 ನಿಮಿಷ ನೀವು ಏನ್ ಬಂದಿರ್ತೋ ಅದ್ ಏನ್ ಜ್ಞಾಪಕ ಇರ್ತೋ ಅದನ್ನ ಬರಿಬೇಕು. ಇನ್ನು 10 ನಿಮಿಷ ಮೆಡಿಟೇಟ್ ಮಾಡಿ, ಅಥವಾ ಫೋಕಸ್ ಎಕ್ಸರ್ಸೈಸ್ ಮಾಡಿ, ಅಥವಾ ಏನೋ ಒಂದು ಫೋನ್ ಚೆಕ್ ಮಾಡ್ಬೇಕಾ, ಫೋನ್ ಮಾತ್ರ ಚೆಕ್ ಮಾಡಕ್ ಹೋಗ್ಬೇಡಿ. ಅದು 1 ನಿಮಿಷ ಅಂತ ತಗೊಂಡ್ಬಿಟ್ರೆ 1 hour ಆಗೋಗುತ್ತೆ. ಫೋನ್ ಸ್ವಲ್ಪ ದಿನ ದೂರ ಇಟ್ಬಿಡಿ. ಸೊ ಅಥವಾ ನಗ್ರಿ, ಅಥವಾ ಮನೆಗೆ ಹೋಗಿ ಅಪ್ಪ ಅಮ್ಮನ ಜೊತೆ 1-2 ನಿಮಿಷ ಮಾತಾಡಿ ತಿರ್ಗಾ ಬನ್ನಿ. ತಿರ್ಗಾ 20 minutes ಫೋಕಸ್. ಇದನ್ನ ಮಾಡ್ರಿ. ನಿಮ್ಮನ್ನ ಬೈತಾರೆ? ಯಾರು ಬೈಯಲ್ಲ. ಏನಕ್ಕಂದ್ರೆ ರಿಸಲ್ಟ್ ಬಂದ್ಮೇಲೆ ಒಳ್ಳೆ ಮಾರ್ಕ್ಸ್ ನಿಮ್ ಕೈಯಲ್ಲಿ ಇರುತ್ತೆ.
ಎಲ್ಲಾರ್ಗೂ ಖುಷಿ ಆಗುತ್ತೆ. ಅವಷ್ಟೆಲ್ಲ ಬೈದಿದ್ ಈ ಹುಡ್ಗನ ಅಥವಾ ಈ ಹುಡ್ಗಿನ ಬೈದ್ನ ನಾನು, ಎಷ್ಟು ಚೆನ್ನಾಗ್ ಮಾರ್ಕ್ಸ್ ತೆಗ್ದಿದ್ದಾಳೆ ಅಂತ ಅನ್ಬಿಟ್ಟು. 0 ಬಿಕಮ್ ಹೀರೋ. ಅರ್ಥ ಆಯ್ತಾ? 0 ಇದೆ ಪಕ್ಕ, ಇನ್ನೊಂದ್ 0 ಈ ಕಡೆ ಹಾಕಿ, ಇನ್ನೊಂದ್ 0 ಹಾಕಿ, 100 ಮಾರ್ಕ್ಸ್ಗೆ ಓದಕ್ ಶುರು ಮಾಡಿ. ಯಾವ್ದ್ಯಾವ್ದು ಈಸಿನೋ ಯಾವ್ದ್ಯಾವ್ದು ಅರ್ಥ ಆಗುತ್ತೋ ಚಕ್ಕ 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 ಓದ್ತಾ ಇರಿ. ಆ ಮೈಂಡ್ ಫೋಕಸ್ಸು ಹಾಗೇ ಇಂಪ್ರೂವ್ ಆಗುತ್ತೆ. ಸೊ ಯು ಗೆಟ್ ಕನೆಕ್ಟೆಡ್ ಟು ಯುವರ್ ಬುಕ್ಸ್. ಪುಸ್ತಕಕ್ಕೆ ಎಮೋಷನಲ್ ಆಗಿ ಕನೆಕ್ಟ್ ಆಗಿ, ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ಎಮೋಷನಲಿ ಟು ದ ಫೋನ್. ನೋಡ್ರಿ, ನಿಮ್ಗೆ ಯಾವ ಫ್ರೆಂಡ್ಸು ಆಗಲ್ಲ. ಫ್ರೆಂಡ್ ಅರ್ಜೆಂಟಾಗಿ ಫೋನ್ ಮಾಡಿದಾಳೆ, ಫೋನ್ ತಗೋಬೇಕಾ? ಯಾರು ಆಗಲ್ಲ. ನಿಮ್ ರಿಸಲ್ಟು ಅವ್ರ ರಿಸಲ್ಟ್ ಬಂದ್ಮೇಲೆ ಅವರು ಎಲ್ಲಾರು ಒಂದೊಂದ್ ಕಡೆ, ಯಾರು ಒಬ್ರಿಗೊಬ್ರು ಜೀವನದಲ್ಲಿ ಆಗಲ್ಲ. ನಿಮ್ಮ ಜೀವನಕ್ಕೆ ನೀವೇ ಮಾರ್ಗ ನೋಡ್ಕೋಬೇಕು, ನೀವೇ ದಾರಿ ಕಂಡಿಡ್ಕೋಬೇಕು, ನೀವೇ ಕೆಲಸ ಮಾಡ್ಬೇಕು, ನೀವೇ ಹೊಣೆಗಾರ ಆಗಿರ್ತೀರ. ಅದರಿಂದ ನಿಮ್ಮ ಜೀವನನ ಅಭಿವೃದ್ಧಿ ಮಾಡ್ಕೊಳ್ಳೋದಿಕ್ಕೆ ಏನೇನ್ ಮಾಡಬಹುದೋ ಅದನ್ನ ಮಾತ್ರ ಆಚೆ ಕಡೆಯಿಂದ ತಗೊಳ್ಳಿ. ಯಾವ್ದೋ ಒಂದು ಪಾಯಿಂಟ್ ಅದರಿಂದ ನಿಮ್ ಗ್ರೋತ್ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಆ ಪಾಯಿಂಟ್ ತಗೋಬೇಡಿ, ಜಸ್ಟ್ ಇಗ್ನೋರ್. ಸೊ ಇಷ್ಟು ಹೇಳ್ತಾ ನಾನು, ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಈಗ್ಲಿಂದಾನೆ ನಿಮ್ದು ಏನಿರ್ಬೇಕಮ್ಮ ಅಫರ್ಮೇಶನ್ಸ್: ಐ ಆಮ್ ಪವರ್ಫುಲ್, ಐ ಆಮ್ ವೆರಿ ಸ್ಟ್ರಾಂಗ್, ಐ ಆಮ್ ರೆಡಿ. Get ready and face a challenge. You will win. Thank you.